ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಗೆ ಚಿನ್ನದ ಮುಖ ಹಾಗೂ ಕಿರೀಟ ಸಮರ್ಪಣೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಕ್ಷೇತ್ರದೆಲ್ಲೆಡೆ ಶೈಕ್ಷಣಿಕ ಸುಧಾರಣೆ ಮತ್ತು ಆರೋಗ್ಯ, ವಸತಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವುದರ ಜೊತೆಗೆ ಧಾರ್ಮಿಕವಾಗಿಯೂ ಸಹ ಪುನಶ್ಚೇತನ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ ಹೇಳಿದರು. ಅವರು ಪಟ್ಟಣದ ಗ್ರಾಮದೇವತೆ ಶ್ರೀ ಊರಮ್ಮ ದೇವಿಗೆ ನೂತನ ಬಂಗಾರದ ಮುಖ ಹಾಗೂ ಕಿರೀಟ ಧಾರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಪಟ್ಟಣದಲ್ಲಿ ಈಗಾಗಲೇ ಕಳೆದ ವರ್ಷ ಭಕ್ತರ ದೇಣಿಗೆ ಹಣದಲ್ಲಿ 3 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಶ್ರೀ ಊರಮ್ಮ ದೇವಿಯ ದೇವಸ್ಥಾನವನ್ನು ಅತ್ಯಂತ ಭವ್ಯವಾಗಿ ನಿರ್ಮಾಣ ಮಾಡಲಾಗಿದೆ ಎಂದರು. ಶ್ರೀ ಊರಮ್ಮ ದೇವಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆಎಚ್ ವೀರನಗೌಡ, ಆಯಗಾರರು, ದೇವಸ್ಥಾನದ ಸೇವಾ ಸಮಿತಿಯವರು ಸೇರಿದಂತೆ ದೇವಿಯ ಅಸಂಖ್ಯಾತ ಭಕ್ತರು ಭವ್ಯವಾದ ದೇವಸ್ಥಾನ ನಿರ್ಮಾಣಕ್ಕೆ ಸಹಕರಿಸಿದ್ದು ಶ್ಲಾಘನೀಯ ಕಾರ್ಯವಾಗಿದೆ ಎಂದರು. ಗ್ರಾಮದೇವತೆ ಶ್ರೀ ಊರಮ್ಮ ದೇವಿಗೆ ಚಿನ್ನದ ಮುಖ ಹಾಗೂ ಚಿನ್ನಲೇಪಿತ ಬೆಳ್ಳಿಯ ಕಿರೀಟ ಸಮರ್ಪಣೆಯಾಗಿರುವುದರಿಂದಾಗಿ ದೇವಿಗೆ ಧಾರ್ಮಿಕವಾಗಿ ಹೆಚ್ಚು ಮಹತ್ವ ಬರುವಂತಾಗಿದ್ದು, ಗ್ರಾಮದೇವತೆ ಶ್ರೀ ಊರಮ್ಮ ದೇವಿಯ ಅನುಗ್ರಹಕ್ಕೆ ಸಮಸ್ತ ಭಕ್ತರೆಲ್ಲರೂ ಪಾತ್ರರಾಗಿದ್ದೇವೆ ಎಂದರು. ಶಾಸಕರಾಗಿ ತಾವು ಕೂಡ ಗ್ರಾಮದೇವತೆ ದೇವಸ್ಥಾನಕ್ಕೆ ಅಗತ್ಯ ಸಹಕಾರ ನೀಡುವ ಮೂಲಕ ಮತ್ತು ಕ್ಷೇತ್ರದ ಅನೇಕ ದೇವಸ್ಥಾನಗಳ ಅಭಿವೃದ್ಧಿಗೆ ಅವಶ್ಯಕವಾದ ಅನುದಾನ ನೀಡುವ ಮೂಲಕ ಧಾರ್ಮಿಕವಾಗಿ ಪುನರುಜ್ಜೀವನಗೊಳಿಸಿರುವ ಸಮಾಧಾನವಿದೆ ಎಂದರು. ಮುಂಬರುವ ದಿನಗಳಲ್ಲಿ ಗ್ರಾಮದೇವತೆ ದೇವಸ್ಥಾನ ಸೇರಿದಂತೆ ಕ್ಷೇತ್ರದ ಎಲ್ಲಾ ದೇವಸ್ಥಾನಗಳಿಗೆ ಮೂಲಸೌಕರ್ಯಗಳನ್ನು ನೀಡುವಲ್ಲಿ ಒತ್ತು ನೀಡಲಾಗುವುದೆಂದರು. ಇದಕ್ಕೂ ಮುನ್ನ ಗ್ರಾಮದೇವತೆಯ ನೂತನ ಚೌಕಿಮನೆಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗಂಗೆ ತಂದು ಚೌಕಿಮನೆಯನ್ನು ಲೋಕಾರ್ಪಣೆ ಮಾಡಲಾಯಿತು. ಚಿನ್ನದ ಮುಖ ಹಾಗೂ ಚಿನ್ನಲೇಪಿತ ಬೆಳ್ಳಿ ಕಿರೀಟ ಸಮರ್ಪಣೆ. ಪಟ್ಟಣದಲ್ಲಿ ಕಳೆದ ವರ್ಷ ಅದ್ದೂರಿ ಜಾತ್ರೆಯನ್ನು ಮಾಡಿ ಜಾತ್ರೆಗೆ ಹಾಗೂ ದೇವಸ್ಥಾನ ನಿರ್ಮಾಣಕ್ಕಾಗಿ ಭಕ್ತರು ನೀಡಿದ ದೇಣಿಗೆಯ ಹಣದಲ್ಲಿ 22 ತೊಲೆ ಚಿನ್ನದಲ್ಲಿ ಮಾಡಿದ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಿಗೆ ಸ್ವರ್ಣಮುಖ ಹಾಗೂ ಕೆಎಚ್ ವೀರನಗೌಡ್ರು ಮತ್ತು ಪಪಂ ಮಾಜಿ ಸದಸ್ಯರಾದ ಸಣ್ಣ ಕುತ್ಲಪ್ಪರವರಿಬ್ಬರು ನೀಡಿದ ದೇಣಿಗೆಯ ಹಣದಲ್ಲಿ ಬಂಗಾರದ ಲೇಪನದ ಬೆಳ್ಳಿ ಕಿರೀಟ ಮಾಡಿಸಿದ್ದು, ಶ್ರೀ ಊರಮ್ಮ ದೇವಿಗೆ ಒಟ್ಟಾರೆ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಿನ್ನದ ಮುಖ ಹಾಗೂ ಚಿನ್ನಲೇಪನದ ಬೆಳ್ಳಿ ಕಿರೀಟ ಮಾಡಿಸಲಾಗಿದೆ ಎಂದು ದೇವಸ್ಥಾನ ಸೇವಾ ಸಮಿತಿ ಮಾಹಿತಿ ನೀಡಿದೆ. ಈ ಸಂದರ್ಭದಲ್ಲಿ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾದ ಕೆಎಚ್ ವೀರನಗೌಡ್ರು, ಹೀಮಚಿದಾನಂದ ಸ್ವಾಮಿ, ಜಾಯಿಸ್ ಹಯವಧನಚಾರ್, ಸಣ್ಣ ಕುತ್ಲಕ್ಕ, ಉದಯ ಜನ್ನು, ಬಣಕಾರ ಮಂಜುನಾಥ್, ಟಿಜಿ ಮಲ್ಲಿಕಾರ್ಜುನಗೌಡ, ಸಿಬಿ ಜಯರಾಮ್ ನಾಯಕ್, ಎಸ್ ಸುರೇಶ್, ಢಾಣಿ ರಾಘವೇಂದ್ರ, ಢಾಣಿ ಚೌಡಮ್ಮ, ಶೆಟ್ರು ಬಸವರಾಜ್, ಅರ್ಚಕ ನಾಗರಾಜ್, ಈರಣ್ಣ, ಕೆ ಈಶಪ್ಪ, ಬಿಕೆ ರಾಘವೇಂದ್ರ, ಕಡ್ಡಿ ಮಂಜುನಾಥ್, ಗಣೇಶ, ರಾಮಾಂಜನಿ, ಕೆಬಿ ನಾಗರಾಜ್, ಊರಮ್ಮ ದೇವಿಯ ಅರ್ಚಕರು, ಬಾಣದ ಶಿವಶಂಕರ್, ಜಿಎಂ ಬಸಣ್ಣ, ಜೆ ಬಸವರಾಜ್, ತಳವಾರ ಸುರೇಶ್ ಸೇರಿದಂತೆ ಎಲ್ಲ ಆಯಗಾರರು, ಸಾವಿರಾರು ಭಕ್ತರು ಇದ್ದರು. ಅಂತಿಮದಲ್ಲಿ ನೆರೆದಿದ್ದ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಸೇವೆ ಜರುಗಿತು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಓಕೆ Escant.
ಒಂದು ಫೋಟೋ ತಗೊಳ್ರಿ ಸರ್. ಫೋಟೋನ ಒಂದು ಒಳಗಡೆ. ಇಲ್ಲ ಹೋಗಿಲ್ಲ ಇಲ್ಲ ನಿಮ್ಗೆ ಕೊಡ್ತೀನಿ ದೊಡ್ಡ ನಂಬರ್ ನಾ ಕೊಡ್ತೀನಿ ಆ ಕಡೆ ಇದೆ ಇದ್ರಾಗಿದೆ ಇದೆ. ಹಾಯ್ ಈಗ ಹೆಸರು ಹುಡುಗನ ತೂಕ ಕೊಡ್ತಾರಂತೆ. ಬರೀ ಬರೀ ಬಂದು ಬಂದು ತಳವಂತ ಈಗ ಬೇಬಿ ಬಾವಲ್ಲಿ
ನೋಡು ಮ್ಯಾಕ್. ಏನನ್ನ ಕಾರ್ಯಕ್ರಮ ಬಂಗಾರದ ಕವಚ ಮುಖ ಕವಚ 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 ಬಂಗಾರದ ಕವಚ ಯಾರು ಅರ್ಪಣೆ ಮಾಡಿದ್ರು ದೈವಸ್ಥರಿಂದ ದೈವಸ್ಥರಿಂದ ಕೂಡ್ಲಿಗೆ ದೈವಸ್ಥರಿಂದ ಕೂಡ್ಲಿಗೆ ಗ್ರಾಮದ ದೈವಸ್ಥಾನ ಗ್ರಾಮದೇವತೆ ಮುಖ ಕವಚ ಕ್ಷಮಿದ್ರು ಮುಚ್ಚ ಶ್ರೀ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಹಿಂದಿನ ವರ್ಷ ಅಂದರೆ 2025ನೇ ವೈಶಾಖ ಮಾಸದ ಕೃಷ್ಣಪಕ್ಷ ದಶಮಿಯಂದು 2026 ಮೇ ತಿಂಗಳಲ್ಲಿ ಜರುಗಿತ್ತು. ಆ ಕಾರ್ಯಕ್ರಮವು ಸಾಂಗೋಪಾಂಗವಾಗಿ ನಡೆದು ಎಲ್ಲ ಭಕ್ತಾದಿಗಳು ಸಂಪನ್ನರಾದರು. ಭಕ್ತರ ಆಶೆಯಂತೆ ಗ್ರಾಮ ದೇವತೆಯ ಚೌಕಿ ಮನೆಯನ್ನು ನೂತನವಾಗಿ ನಿರ್ಮಿಸಿ ಈ ದಿವಸ ಗಂಗಾ ಪೂಜೆಯೊಂದಿಗೆ ಉದ್ಘಾಟನೆಯನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಊರಿನ ಎಲ್ಲ ಭಕ್ತಾದಿಗಳ ಸಲಹೆ ಸಹಕಾರ ತನು ಮನ ಧನದಿಂದ ಗ್ರಾಮ ದೇವತೆಗೆ ಬಂಗಾರದ ಮುಖವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಆಶೆ ಇಟ್ಟಿದ್ದರು. ಆ ಆಶೆಯನ್ನು ಎಲ್ಲರ ಸಹಾಯದಿಂದ ಸರ್ವ ಭಕ್ತರ ಸಹಾಯದಿಂದ ಈ ದಿವಸ ಆ ಗ್ರಾಮ ದೇವತೆಗೆ ಬಂಗಾರದ ಕಿರೀಟ ಮತ್ತು ಮುಖವನ್ನು ಧಾರಣೆ ಮಾಡಿ ದರ್ಶನಕ್ಕೆ ನೀಡಲಾಗಿದೆ. ಎಲ್ಲ ಭಕ್ತಾದಿಗಳು ದೇವಿಯ ದರ್ಶನವನ್ನು ಮಾಡಿಕೊಂಡು ದೇವಿಯ ಕೃಪಾಪಟಕ್ಕೆ ಸಾಕ್ಷೀಭೂತರಾಗಬೇಕೆಂದು ಈ ಮೂಲಕ ಎಲ್ಲ ದೇವಸ್ಥಾನ ವಿನಂತಿ ಮಾಡಿಕೊಳ್ತಾ ಇದ್ದಾರೆ.